ನಮಸ್ಕಾರ. ದುಡ್ಡು, ಹಣ ಹಣ ಬರೋ ಅಂಥ ಒಂದು ಆ, ಲಕ್ಷಣಗಳು ನಿಮಗೆ ಖಂಡಿತವಾಗ್ಲೂ ಮೊದಲೇ ಗೊತ್ತಾಗುತ್ತೆ. ಮುಂದೆ ಒಳ್ಳೆಯದಾಗ ಅಂತ ಒಂದು ಲಕ್ಷಣಗಳು ನಿಮಗೆ ಹೇಗೆ ಗೊತ್ತಾಗುತ್ತೆ ಗೊತ್ತಾ? ಅದು ನಿಮಗೆ ಗೊತ್ತಿರಲ್ಲ. ಯಾವ ರೀತಿ ಗೊತ್ತಾಗುತ್ತೆ ಗೊತ್ತಾ? ನಿಮಗೆ ಗೊತ್ತಿಲ್ಲದಲೇ ಗೊತ್ತಾಗುತ್ತೆ. ಹೇಗೆ ಅಂತ ಹೇಳ್ತೀನಿ. ಇವಾಗ ಏನೋ ಒಂದು ಫೈನಾನ್ಷಿಯಲ್ ಟ್ರಬಲ್ಸಲ್ಲಿ ಇದ್ಬಿಟ್ಟಿರ್ತೀರ. ಹಣಕಾಸಿನ ಸಮಸ್ಯೆ. ಪ್ರತಿಯೊಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟಿದಾನಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಹಣಕಾಸಿನ ಸಮಸ್ಯೆ ಬಂದೇ ಬರುತ್ತೆ. ಸಾಲಬಾಧೆ ಸಮಸ್ಯೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ. ಇದೆಲ್ಲ ಸರ್ವೇ ಸಾಮಾನ್ಯ. ಏಳು ಬೀಳುಗಳು ಇದ್ದವೆ, ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ವಯಂಕೃತ ಅಪರಾಧ, ಇನ್ನೊಂದು ಆಸೆ ದುರಾಸೆ, ಎಲ್ಲ ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು ಅಂತಂದಾಗ ನಾವೆಷ್ಟು ಆಸೆ ಪಟ್ಟಷ್ಟು ಹೋಗ್ತೀವೋ ಅಷ್ಟು ಬಯಕೆಗಳು ನಮಗೆ ಬೇಕು ಬೇಕು ಅನಿಸುತ್ತೆ. ಕಮಿಟ್ಮೆಂಟ್ಸ್ಗಳು, ಈಗಿನ ಒಂದು ಕಾಸ್ಟ್ ಆಫ್ ಲಿವಿಂಗು, ಎಷ್ಟು ದುಡಿದ್ರೂ ಕಷ್ಟ. ಅಫ್ಕೋರ್ಸ್ ಇದೆಲ್ಲ ಸರ್ವೇ ಸಾಮಾನ್ಯ. ಮತ್ತು ಜಾತಕಗಳಲ್ಲಿ ನಿಮ್ದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದುಸ್ಥಾನಗಳು ಮನೆ ಆಪ್ರೇಟ್ ಆದಾಗ, ಗ್ರಹಗತಿಗಳು ಪ್ಲೇಸ್ಮೆಂಟು ಸರಿಯಾಗಿ ಇರ್ದಲೇ ಇದ್ದಾಗ, ಇವೆಲ್ಲ ಮನುಷ್ಯರಿಗೆ ಸಹಜವಾಗಿ ಸಮಸ್ಯೆಗಳು ಬಾಧಿಸುತ್ತೆ. ಬಟ್ಟು ಈ ಮೊದಲೇ ನೆಕ್ಸ್ಟು ನಾನು ಚೆನ್ನಾಗಿ ಆಗ್ತೀನಿ, ಮುಂದೆ ನನಗೆ ಒಳ್ಳೆಯದಾಗೇ ಆಗುತ್ತೆ, ಹಣಕಾಸಿನ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಹಣ ನನಗೆ ಒಳ್ಳೆಯದಾಗುತ್ತೆ ಅಂತ ನಿಮಗೆ ಮೊದಲೇ ಹೆಂಗೆ ಗೊತ್ತಾಗುತ್ತೆ ಗೊತ್ತಾ? ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಅಂತಲೂ ಒಂದು ಇದ್ದೇ ಇರುತ್ತೆ. ಸಿಕ್ಸ್ತ್ ಸೆನ್ಸ್ ಅನ್ನೋದು ಒಂದು ಇದ್ದೇ ಇರುತ್ತೆ. ಮತ್ತು ಮುಂದೆ ಒಳ್ಳೆಯದಾಗೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಹೇಳ್ತೀನಿ. ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ನಿಮಗೆ ಯಾರೋ ಎಲ್ಲೋ ಹೊರಗಡೆ ಆಗ್ಬೋದು, ಮನೆಯಲ್ಲ ಆಗ್ಬೋದು, ಸಂಬಂಧಿಕರ ಮನೆಯಲ್ಲ ಆಗ್ಬೋದು, ಫ್ರೆಂಡ್ಸ್ಗಳ ಮನೆಯಲ್ಲ ಆಗ್ಬೋದು, ಹೊರಗಡೆ ಎಲ್ಲಾದರೂ ರೋಡ್ನಲ್ಲಿ ಆಗ್ಬೋದು, ಎಲ್ಲಾದರೂ ಜೊತೆಗೆ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಕುತ್ಕೊಂಡಿರೋ ಜಾಗದಲ್ಲ ಆಗಿರ್ಬೋದು, ಎಲ್ಲೋ ಒಂದು ಸನ್ನಿವೇಶ ಘಟನೆ ನಿಮ್ಮ ಕಿವಿಗೆ ಬೀಳುತ್ತೆ. ಯಾವ ರೀತಿ ಅಂದರೆ ಅವ್ರು ಯಾರೋ ಏನೋ ಮಾತಾಡ್ತಾ ಇರ್ತಾರೆ. ಈ ಒಂದು ಕ್ಷೇತ್ರ ಇದೆ ರೀ, ದೇವಸ್ಥಾನಕ್ಕೆ ಹೋಗಿ ಬಂದಾಗ ಭಾಳ ಒಳ್ಳೆಯದಾಗುತ್ತೆ, ತುಂಬ ಪವರ್ಫುಲ್ ದೇವಸ್ಥಾನ ಅದು. ಇದೆಲ್ಲ ದೇವ್ರ ಮೇಲೆ ನಂಬಿಕೆ ಇದ್ದವರಿಗೆ ಮಾತ್ರ. ಈಗ ನಾವೆಲ್ರಿಗೂ ಒಪ್ಸೋಕ್ಕಾಗಲ್ಲ, ಮೆಚ್ಚೋಕ್ಕಾಗಲ್ಲ, ಜನಗಳು ಮೆಚ್ಚೋಕ್ಕಾಗಲ್ಲ, ದೇವ್ರನ್ನ ಒಪ್ಸೋಕ್ಕಂತೂ ಸಾಧ್ಯನೇ ಇಲ್ಲ. ದೇವ್ರ ಮೇಲೆ ನಂಬಿಕೆ ಇದ್ದವರಿಗೆ ಮಾತ್ರ ಒಂದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಅನ್ನೋನ್ ವ್ಯಕ್ತಿಗಳಿಂದ ಯಾವುದೋ ಒಂದು ನಿಮಗೆ ಕಿವಿಗೆ ಬೀಳುತ್ತೆ. ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಖಂಡಿತವಾಗ್ಲೂ ನನಗೆ ಒಳ್ಳೆಯದಾಗೇ ಆಗುತ್ತೆ, ಏನೋ ಒಂದು ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಆಗ್ತಿದೆ. ಖಂಡಿತವಾಗ್ಲೂ ಹಠ ಬೀಳ್ತೀರ ನೀವು, ಹೋಗಲೇಬೇಕು, ನಾನು ಆ ದೇವಸ್ಥಾನಕ್ಕೆ ಹೋಗಲೇಬೇಕು, ನಾನು ಆ ದೇವ್ರು ನೋಡಲೇಬೇಕು, ಅಷ್ಟೇ, ಇನ್ನೇನಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕು, ನಿಮಗೆ ಮುಂಚೆನೇ ಗೊತ್ತಾಗುತ್ತೆ. ಯಾವ ರೀತಿ ಅಂತಂದರೆ ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ವರ್ಕ್ ಆಗುತ್ತೆ. ಎಲ್ಲೋ ಏನೋ ಕೇಳಿಬಿಡ್ತೀರ, ನೋಡಿಬಿಡ್ತೀರ, ಅಲ್ಲಿ ಹೋಗಲೇಬೇಕು, ನಾನು ಆ ದೇವ್ರು ನೋಡಲೇಬೇಕು, ಆ ದೇವ್ರ ಜೊತೆ ನಾನು ಮಾತಾಡಬೇಕು ಥ್ರೂ ಮಂತ್ರದ ಮುಖಾಂತರ ಅಷ್ಟೇ. ದೇವ್ರು ಇನ್ನೇನು ಕೇಳಲ್ಲ, ಮಂತ್ರದ ಮುಖಾಂತರ ಹೋಗಿ ನಿಮಗೆ ಈ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ. ಅಂಥ ಟೈಮಲ್ಲಿ ಹೋಗ್ತೀರಾ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ, ಒಳ್ಳೆಯದಾಗಲೇಬೇಕು. ಕಷ್ಟಗಳು ತಪ್ಪಿದ್ದಲ್ಲ ಮನುಷ್ಯನಿಗೆ, ಸುಖನೂ ತಪ್ಪಿದ್ದಲ್ಲ, ಸಾಲಬಾಧೆನೂ ತಪ್ಪಿದ್ದಲ್ಲ, ಹಣಕಾಸಿನ ಸಮಸ್ಯೆನೂ ತಪ್ಪಿದ್ದಲ್ಲ. ಬಟ್ ದೇವರು ಮೇಲೆ ನಂಬಿಕೆ ಇದ್ದರೆ, ಇವಾಗ ಸುಖ ಚೆನ್ನಾಗಿ ಬಂತು ಅಂತಂದರೆ ಕೇಳಿ, ಏನೋ ಪರವಾಗಿಲ್ಲಪ್ಪ, ದೇವರು ಆರಾಮಾಗಿಟ್ಟಿದ್ದಾನೆ ನಮಗೆ, ಪರವಾಗಿಲ್ಲ ಸಾಕು, ಏನೋ ಭಗವಂತನಿಂದ ಹೆಂಗೋ ನಡ್ಕೊಂಡು ಹೋಗ್ತೈತಿ ಅಂತಾರೆ. ಅದೇ ಸಮಸ್ಯೆಗಳ ಮೇಲೆ ಸಮಸ್ಯೆ ಬಂದಾಗ, ಯಾವ ದೇವರಿಲ್ಲ, ಯಾವ ದಿಂಡ್ರಿ ಇಲ್ಲ, ಯಾವ ಮಂತ್ರ ಇಲ್ಲ, ಯಾವ ಪೂಜೆ ಇಲ್ಲ, ಯಾವ ಪುನಸ್ಕಾರ ಇಲ್ಲ, ಯಾವ ದೇವಸ್ಥಾನಕ್ಕೆ ಎಲ್ಲ ಯಾವುದೂ ಇಲ್ಲ ಅಂತ ಮನುಷ್ಯ ಈ ರೀತಿ ಮಾತಾಡ್ತಿರ್ತಾನೆ. ಇದು ಸರ್ವೇ ಸಾಮಾನ್ಯ. ಇದು ಮುಂದೆ ಆಗೋ ಘಟನೆಗಳು, ಒಳ್ಳೆ ಘಟನೆಗಳು
ಹಣ ಬರೋ ಅಂಥ ಒಂದು ಲಕ್ಷಣ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ನಿಮಗೆ ಆ ದೇವಸ್ಥಾನ ನೀವೆಲ್ಲೂ ಕೇಳಿರಲ್ಲ. ಆ ಒಂದು ದೇವ್ರ ಮಹಿಮೆ ಎಲ್ಲೂ ಕೇಳಿರಲ್ಲ. ಅದೇನೋ ಒಂದು ಯಾರೋ ಒಬ್ಬರು ಹೇಳ್ದಾಗ, ಕಿವಿಗೆ ಬಿದ್ದಾಗ, ಎಲ್ಲೋ ನೋಡಿದಾಗ ಅದು ನಿಮಗೆ ಆ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೆ. ನಾನು ಹೋಗಲೇಬೇಕು, ಅಲ್ಲಿ ದರ್ಶನ ಮಾಡಲೇಬೇಕು, ನನಗೆ ಒಳ್ಳೇದು ಆಗೇ ಆಗುತ್ತೆ ಅಂತ ಹೋಗ್ತೀರಾ. ಖಂಡಿತವಾಗ್ಲೂ ಒಳ್ಳೇದು ಆಗೇ ಆಗುತ್ತೆ. ಇದು ಇಂಡಿವಿಜುವಲ್ಲಾಗೆ ಅನುಭವ ಆದರಿಗೆ ಮಾತ್ರ. ನಮಸ್ಕಾರ.